ನ್ಯೂಸ್ ಬರ್ತಾ ಇದೆ. ಮಂಡ್ಯ ಅಖಾಡದಲ್ಲಿ ಹೈ ವೋಲ್ಟೇಜ್ ಕದನ ನಡೀತಾ ಇದ್ದು ನಟಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಿಕ್ಕೇನೆ ಈಗ ಸುಮಲತಾ ಅಂಬರೀಶ್ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದು ನಟಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ದೋಸ್ತಿ ಅಭ್ಯರ್ಥಿಗಳ ಎದುರು ಸುಮಲತಾ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದ್ದು ನಟಿ ಸುಮಲತಾ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದನೇ ಕಣಕ್ಕಿಳಿಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನಟಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಖಚಿತ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿದೆ. ಮಂಡ್ಯ ಅಖಾಡದಲ್ಲಿ ಈಗ ಹೈ ವೋಲ್ಟೇಜ್ ಕದನವೇ ನಿರ್ಮಾಣವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ನಟಿ ಸುಮಲತಾ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯಲು ನಿರ್ಧಾರವನ್ನ ಮಾಡಿದ್ದಾರೆ. ದೋಸ್ತಿ ಅಭ್ಯರ್ಥಿಗಳ ಎದುರು ಸುಮಲತಾ ಅಂಬರೀಶ್ ಸ್ಪರ್ಧೆಯನ್ನ ಕೂಡ ಒಡ್ಡಲಿದ್ದಾರೆ. ಆ ಒಂದು ದೋಸ್ತಿ ಅಭ್ಯರ್ಥಿಗಳ ಎದುರೇ ಸ್ಪರ್ಧಿಸಲಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಸುಮಲತಾ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಕಾಂಗ್ರೆಸ್ನಿಂದ ಅಂಬರೀಶ್ ಕೂಡ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು. ಕಾಂಗ್ರೆಸ್ನ ಅಂತರವನ್ನ ಕಾಪಾಡಿಕೊಂಡು ಬಂದಿದ್ರು ಅಂಬರೀಶ್ ಅವರು. ಈ ಹಿನ್ನೆಲೆಯಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಅಂಬರೀಶ್ ಸ್ಪರ್ಧೆಯನ್ನ ಮಾಡಿರಲಿಲ್ಲ. ಲೋಕಸಭೆಯಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಅಂಬರೀಶ್ ನಿರ್ಧಾರವನ್ನ ಮಾಡಿದ್ರು. ಈಗ ಅಂಬರೀಶ್ ಆಪ್ತರ ಒತ್ತಡಕ್ಕೆ ಮಣಿದಂತಹ ಸುಮಲತಾ ಪತಿಯ ಆಸೆ ಈಡೇರಿಸಲು ಮುಂದಾಗಿದ್ದಾರೆ. ಸುಮಲತಾ ಸ್ಪರ್ಧೆ ಈಗ ಇರುವಂತದ್ದು ಸುಮಲತಾ ಬೆನ್ನಿಗೆ ಇಡೀ ಸ್ಯಾಂಡಲ್ವುಡ್ ದಂಡ ಈಗ ಅವರ ಬೆನ್ನಿಗೆ ನಿಂತಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಸುಮಲತಾ ಅವರು ಕಣದಿಂದ ಇಳಿತಾರೆ, ಅಂದ್ರೆ ಪಕ್ಷ ಈಗಾಗಲೇ ಇಳಿತಾರೆ ಒಂದು ಲೋಕಸಭಾ ಮಂಡ್ಯ ಕ್ಷೇತ್ರದಿಂದ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ನಿಂದ ನಿಲ್ತಾರಾ ಅಥವಾ ಜೆಡಿಎಸ್ ನಲ್ಲಿ ಯಾರು ನಿಲ್ಲಿಸ್ತಾರೆ ಅನ್ನುವಂತಹ ಇಷ್ಟೆಲ್ಲ ಸಾಕಷ್ಟು ಕುತೂಹಲದ ಮಧ್ಯೆ ಸುಮಲತಾ ಅವರ ಹಾಗಾದ್ರೆ ನಿರ್ಧಾರ ಏನು? ಅವರು ಸ್ಪರ್ಧೆ ಮಾಡೋದು ಖಚಿತನಾ ಹೇಗೆ? ನವಿತೇಜನ್, ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅಂಬರೀಶ್ ಅವರದ್ದೇ ಒಂದು ರೀತಿ ಮೇಲುಗೈ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಅಂಬರೀಶ್ ಅವರು ಏನಲ್ಲಿ ಮಂಡ್ಯದಲ್ಲಿ ಹೇಳ್ತಾರೋ ಅದೇ ಅಂತಿಮ ಅನ್ನುವಂತ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು. ಇದು ಜೆಡಿಎಸ್ ಬೆಲ್ಟ್ ಆದ್ರೂ ಕೂಡ ಅಂಬರೀಶ್ ಅವರ ಮಾತುಗಳು ಅಲ್ಲಿ ಹೆಚ್ಚು ಪ್ರಭಾವವನ್ನ ಬೀರ್ತಾ ಇತ್ತು. ಕಳೆದ ಬಾರಿ ಏನ್ ಲೋಕಸಭಾ ಚುನಾವಣೆ ಉಪಚುನಾವಣೆ ನಡೀತೋ ಸೊ ಆ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಅಂಬರೀಶ್ ಅವರು ಒಳ ಅಂತರದಲ್ಲೇನೆ ಬೆಂಬಲವನ್ನ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿ ಏನು ರಾಜಕೀಯ ಪಕ್ಷಗಳ ಮೇಲಾಟಗಳಿಗೆ ಬೇಸದಿಂದ ಅಂಬರೀಶ್ ಅವರು ಈ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿದ್ರು. ಆದ್ರೆ ಅವರ ಅಕಾಲಿಕ ಮರಣದಿಂದಾಗಿ ಅವರ ಪತ್ನಿ ಏನ್ ಸುಮಲತಾ ಇದ್ದಾರೆ ಅವರನ್ನ ಈಗ ಕಣಕ್ಕಿಳಿಸಲಿಕ್ಕೆ ಚಿತ್ರರಂಗದ ಹಲವು ಗಣ್ಯರು ಈಗಾಗಲೇ ಮುಂದಾಗಿರುವಂತದ್ದು. ಯಾವ ಪಕ್ಷದಿಂದಲೂ ಕೂಡ ಕಣಕ್ಕಿಳಿಯುವಂತ ಅಗತ್ಯ ಇಲ್ಲ, ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಣ, ಸೊ ಅಲ್ಲಿ ಗೆಲುವು ಸಾಧ್ಯ ಆಗುತ್ತೆ ಅನ್ನುವಂತ ಮಾತುಗಳನ್ನ ಅವರಿಗೆ ಹೇಳುವುದರ ಮೂಲಕ ಅವರನ್ನ ಈಗಾಗಲೇ ಮನವೊಲಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಚಿತ್ರರಂಗದ ಹಲವು ಗಣ್ಯರು ಈಗಾಗಲೇ ರಾಕ್ಲೆ ವೆಂಕಟೇಶ್ ಇರ್ಬೋದು, ದೊಡ್ಡಣ್ಣ ಇರ್ಬೋದು, ಇಂಥ ಹಲವು ಹಿರಿಯ ಗಣ್ಯರು ಈಗಾಗಲೇ ಅವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಏನು ಗೆಲ್ಲುವಂತ ಸಾಧ್ಯತೆ ಇದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಸೊ ಆ ವಿಚಾರದಿಂದ ಜೆಡಿಎಸ್ ಕೂಡ ಹಿಂದೆ ಸರಿಯುವುದಕ್ಕೆ ಈಗಾಗಲೇ ಆಲೋಚನೆಯನ್ನ ಮಾಡಿರುವಂತದ್ದು. ಸ್ವತಃ ದೇವೇಗೌಡ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಡುವಂತದ್ದು ಬೇಡ, ಸೊ ಅಲ್ಲಿ ಸ್ಥಳೀಯರಿಗೆ ಯಾರ್ಯಾದ್ರೂ ಟಿಕೆಟ್ ಕೊಡೋಣ, ಒಂದು ಪರೋಕ್ಷವಾಗಿ ನಾವು ಸುಮಲತಾ ಬೆನ್ನಿಗೆ ನಿಲ್ಲೇಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಂಬರೀಶ್ ಅವರು ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಜೊತೆಗೆ ಅವರು ಈ ಚುನಾವಣೆಯಲ್ಲಿ ಇಲ್ಲ, ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸಹಾಯ ಮಾಡ್ಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಈ ಕಾರಣಕ್ಕಾಗಿ ಸುಮಲತಾ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತ ಎಲ್ಲ ಸಾಧ್ಯತೆಗಳಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ಡೀಟೇಲ್ಸ್ಗೆ.